ಯಾಕೆ ಟಾಕ್ಸಿಕ್ ಮೂವಿ ನಮ್ಗೆ ಇಷ್ಟ ಆಗ್ತಾ ಇಲ್ಲ? ಆ ಮೂವಿ ಇಷ್ಟ ಆಗ್ತಾ ಇಲ್ಲ ಅಂತ ಒಪ್ಕೊಳಕ್ಕೂ ಆಗ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ. ನನ್ಗೆ ಈ ಮೂವಿ ಇಷ್ಟ ಆಗ್ತಾ ಇಲ್ವಾ, ಅರ್ಥ ಆಗ್ತಾ ಇಲ್ವಾ, ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಕ್ಷನ್ಸ್ ಪೀಕ್ ಅಲ್ಲಿದೆ, ಸಿನಿಮಾಟೋಗ್ರಫಿ ಸಾಗದಾಗಿದೆ, ವಿಜುವಲ್ಸ್ ಅಂತೂ ಆಸಮ್. ಪ್ರತಿಯೊಬ್ಬ ಆಕ್ಟರ್ ನ ಆಕ್ಟಿಂಗು ಕೂಡ ಅಷ್ಟೇ ಆಸಮ್ ಆಗಿದೆ. ಯಾವುದೇ ಒಂದು ಸಿನಿಮಾನ ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡು ಆ ಥಿಯೇಟರ್ ಇಂದ ಹೊರಗಡೆ ಬಂದಾಗ ಆ ಸಿನಿಮಾದ ಬಗ್ಗೆ ನಮ್ಗೊಂದು ಸಮಾಧಾನ ಇರುತ್ತೆ. ಇಲ್ಲಿಗೆ ಸಿನಿಮಾ ಮುಗೀತು ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಆದ್ರೆ ಟಾಕ್ಸಿಕ್ ಮೂವಿ ನೋಡಾದ್ಮೇಲೆ ನನಗ ಭಾವನೆ ಬರ್ತಾ ಇಲ್ಲ, ಈ ಸಿನಿಮಾ ಮುಗೀತು ಅಂತ ಅನ್ನಿಸ್ತಾ ಇಲ್ಲ. ನಾವ್ ಈ ಮೂವಿನ ತುಂಬಾ ಎಂಜಾಯ್ ಮಾಡಿದ್ವು, ವಿಜುವಲ್ ಹೊಡೆದ್ವು, ಕೂಗಾಡಿದ್ವು, ಕಿರ್ಚಾಡಿದ್ವು. ಎವ್ರಿ ಪ್ರೆಸೆಂಟೇಷನ್ ಆಫ್ ರಾಯ ಇಸ್ ಆಸಮ್. ಬಟ್ ವಿ ಫೆಲ್ಟ್ ದಟ್ ಇಲ್ಲೇನೋ ಕಮ್ಮಿ ಇತ್ತು. ನನಗೆ ಇಲ್ಲಿ ಏನೋ ನಡೀತಾ ಇದೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಇವತ್ತು ನಾನು ನಿಮ್ಗೆ ಟಾಕ್ಸಿಕ್ ಅ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್ ಮೂವಿಯ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಟಾಕ್ಸಿಕ್ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಈ ಸಿನಿಮಾದ ಒಂದು ಬ್ರೀಫ್ ಕಥೆಯನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಅಂದ್ರೆ, ಒಂದು ಶಾರ್ಟ್ ಸ್ಟೋರಿಯನ್ನ ನಿಮ್ಗೆ ತಿಳಿಸ್ಬೇಕು ಅಂತ ಅಂದ್ರೆ, ಸಿನಿಮಾದ ಕತೆ ಈ ರೀತಿ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಗೋವಾವನ್ನೆಲ್ಲ ಇಡೀ ಭಾರತವನ್ನ ಬ್ರಿಟಿಷರು ಆಳ್ತಾ ಇರ್ತಾರೆ. ಆದ್ರೆ ಗೋವಾದಲ್ಲಿ ಮಾತ್ರ ಪೋರ್ಚುಗೀಸರ ಒಂದು ಅಧೀನತೆ ಇರುತ್ತೆ. ಆ ಸಂದರ್ಭದಲ್ಲಿ ಓಪಿಎಂ ಟ್ರೇಡಿಂಗ್ ತುಂಬಾ ಲೀಗಲ್ ಆಗಿರುತ್ತೆ. ಆ ಓಪಿಎಂ ಟ್ರೇಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಗ್ಯಾಂಗ್ಸ್ಟರ್ಗಳು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಆ ಇನ್ವಾಲ್ವ್ಮೆಂಟ್ ಅಲ್ಲಿ, ಆ ಗ್ಯಾಂಗ್ಸ್ಟರ್ ಅಲ್ಲಿ ನಮ್ಮ ರಾಯರ ತಂದೆ ಅಥವಾ ನಮ್ಮ ರಾಯನ ಫ್ಯಾಮಿಲಿ ಏನಿದೆ ಅದು ಕೂಡ ಒಂದು ಭಾಗವಾಗಿರುತ್ತೆ. ರಾಯನ ತಾಯಿ ರಾಯನಿಗೆ ಜನ್ಮ ಕೊಟ್ಟಿದ ತಕ್ಷಣ ಅವರ ತಂದೆಯನ್ನ ಸಾಯಿಸ್ತಾಳೆ. ಅದರಿಂದ ಅವರ ಲೆಗಸಿ ಇಲ್ಲಿ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ರಾಯನ್ಗೆ ಒಬ್ಳು ಅಕ್ಕ ಇರ್ತಾಳೆ. ಅವರಿಬ್ಬರನ್ನು ಅವರ ತಾಯಿ ತಂದೆ ಇರದ ಕಾರಣ, ತಾಯಿಗೆ ಬೇರೆ ಯಾವುದೇ ಕೆಲಸ ಗೊತ್ತಿಲ್ಲದ ಕಾರಣ ತಾಯಿ ವೇಶ್ಯವಾಟಿಕೆ ಮಾಡಿಕೊಂಡು ಈ ಇಬ್ರು ಮಕ್ಕಳನ್ನ ಬೆಳೆಸ್ತಾ ಇರ್ತಾಳೆ. ಆದರೆ ರಾಯನ್ಗೆ ಇದು ಇಷ್ಟ ಇರೋದಿಲ್ಲ. ಅದ್ರ ಹೊಟ್ಟೆ ಪಡಿಗೇನೋ ಮಾಡ್ತಾ ಇದಾರಲ್ಲ, ಅದನ್ನ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಒಂದು ದಿನ ರಾಯನ ತಾಯಿ ಅವರ ಅಕ್ಕನ್ನು ಕೂಡ ಅವಳದ್ದೇ ವ್ಯವಹಾರಕ್ಕೆ ನುಗ್ಗೋದಿಕ್ ಹೋಗ್ತಾಳೆ. ಇದರಿಂದ ಕೋಪಗೊಂಡಂತ ರಾಯ ಅವರ ತಾಯಿಯನ್ನ ಅಲ್ಲೇ ಸಾಯಿಸಿ ತನ್ನ ಅಕ್ಕನ ಜೊತೆ ಜೀವನ ಮಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಆದರೆ ಅವರಿಗೆ ಬೇಕಾದಷ್ಟು ಊಟ ಕೂಡ ಅವ್ರಿಗೆ ಸಿಗ್ತಾ ಇರೋದಿಲ್ಲ. ಅವ್ರು ಯಾವ ತರ ಜೀವನ ಮಾಡ್ತಾ ಇದ್ರು ಅಂತ ಅಂದ್ರೆ, ಬ್ರಿಟಿಷರು ಅಥವಾ ಪೋರ್ಚುಗೀಸರು ಯಾರಾದ್ರೂ ಸತ್ತೋದ್ರೆ ಅವರ ದೇಹದಲ್ಲಿರುವಂತಹ ಎಲ್ಲಾ ಆಭರಣಗಳನ್ನು ಹಾಗೆ ದಫನ್ ಮಾಡ್ಬಿಡ್ತಾರೆ. ಸೊ ಆ ಮೃತದೇಹದ ಮೇಲಿರುವಂತಹ ಆ ಆಭರಣಗಳನ್ನ ಎತ್ಕೊಂಡು ಇವರು ಜೀವನ ಮಾಡಬೇಕು. ಅದರಿಂದ ಕೂಡ ಇವರಿಗೆ ಜೀವನ ಸರೋಗ್ತಾ ಇಲ್ಲ. ಒಂದು ದಿನ ರಾಯನ್ಗೆ ತುಂಬಾ ಹಸುವಾಗುತ್ತೆ. ಆತನ ಹಸುವನ್ನ ನೀಗ್ಸೋದಿಕ್ಕೋಸ್ಕರ ಅವರ ಅಕ್ಕನು ಕೂಡ ಅವರ ತಾಯಿಯ ದಾರಿನ ಹಿಡಿತಾಳೆ, ಅವರ ತಮ್ಮನ್ಗೋಸ್ಕರ. ಅದರಿಂದ ಅವ್ರ ತಮ್ಮನ್ಗೆ ಅವರ ಅಕ್ಕ ಅಂದ್ರೆ ತುಂಬಾ ಪ್ರೀತಿ, ಅವ್ರ ಅಕ್ಕನ್ಗೂ ಕೂಡ ತಮ್ಮ ಅಂದ್ರೆ ತುಂಬಾ ಪ್ರೀತಿ. ಅವರ ಅಕ್ಕನ್ಗೆ ಅವರ ತಮ್ಮ ಇಡೀ ಗೋವಾನ ಆಳ್ಬೇಕು ಅನ್ನುವಂತ ಆಸೆ. ಅವರ ಮೊದಲ ಲೆಗಸಿ ಏನಿತ್ತು ಅಥವಾ ಅವರ ತಂದೆಯ ಲೆಗಸಿ ಏನಿತ್ತು ಅದನ್ನ ಅವರ ತಮ್ಮ ಕೀಪ್ ಅಪ್ ಮಾಡ್ಬೇಕು ಅನ್ನುವಂತ ಆಸೆ. ಅದೇ ರೀತಿ ಅವರ ತಮ್ಮ ಕೂಡ ಒಬ್ಬ ದೊಡ್ಡ ಮಾಫಿಯಾ ಗ್ಯಾಂಗ್ಸ್ಟರ್ ಆಗ್ತಾನೆ. ಆ ರಾಯನ ಆರ್ಭಟಕ್ಕೆ ಗೋವಾದ ಸಮುದ್ರದ ಅಲೆಗಳು ಕೂಡ ಅದರ್ತಾ ಇರ್ತವೆ. ಅಷ್ಟು ಪವರ್ಫುಲ್ ವ್ಯಕ್ತಿ ಆಗ್ತಾನೆ ರಾಯ. ಸೊ ಇನ್ನೊಂದು ಹಂತ ಇದೆ. ಆ ಹಂತವನ್ನ ದಾಟ್ತಾ ಅಂತ ಅಂದ್ರೆ ಇಡೀ ಗೋವಾಗೆ ರಾಯನೇ ರಾಜ. ಆ ಹಂತ ಏನು ಅಂತ ಅಂದ್ರೆ, ಆ ಗೋವಾನ ಈಗ ಸದ್ಯದಲ್ಲಿ ಆಳ್ತಾ ಇರುವಂತಹ ಆ ಅಧಿಪತಿಯ ಮಗಳನ್ನ ಮದುವೆ ಆಗುವಂತದ್ದು. ಕಾಕತಾಳೀಯ ಅಂದ್ರೆ ಆ ಅಧಿಪತಿಯ ಮಗಳಿಗೂ ನಮ್ಮ ರಾಯನ್ಗೂ ಲವ್ ಆಗುತ್ತೆ. ಅವ್ರ ಲವ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಮದುವೆ ಕೂಡ ಎಲ್ಲ ಫಿಕ್ಸ್ ಆಗಿರುತ್ತೆ. ಅದೇ ಗ್ಯಾಪ್ ಅಲ್ಲಿ ಒಬ್ಳು ಸರ್ಕಸ್ ಹುಡುಗಿ ಬಂದು ಸರ್ಕಸ್ ಮಾಡ್ತಾ ಇರ್ತಾಳೆ. ಆ ಸರ್ಕಸ್ ಮಾಡ್ತಾ ಇದ್ದಂತ ಸರ್ಕಸ್ ಹುಡುಗಿಯನ್ನ ನೋಡಿ ನಮ್ಮ ರಾಯನ್ಗೆ ಆಕೆ ಮೇಲೂ ಕೂಡ ಪ್ರೀತಿ ಉಂಟಾಗುತ್ತೆ. ಸೊ ಈಗ ಎರಡು ಪ್ರೀತಿಗಳನ್ನ ನಮ್ಮ ರಾಯ ಮಾಡ್ತಾ ಇದ್ದಾನೆ. ಸರ್ಕಸ್ ಹುಡುಗಿ ಮೇಲೆ ಜಾಸ್ತಿ ಪ್ರೀತಿ ಆಗ್ಬಿಡುತ್ತೆ. ಅದನ್ನ ತಿಳ್ಕೊಂಡಂತಹ ಆ ಗ್ಯಾಂಗ್ ಲೀಡರ್ ನ ಮಗಳು ರಾಯನ್ಗೆ ಏನ್ ಮಾಡ್ತಾಳೆ, ಆ ಗ್ಯಾಂಗ್ ಲೀಡರ್ ರಾಯನ್ಗೆ ಏನ್ ಮಾಡ್ತಾಳೆ, ಇದರಿಂದ ನಮ್ಮ ರಾಯನ್ಗೆ ಆಗುವಂತ ಕಾನ್ಫ್ಲಿಕ್ಟ್ಸ್ ಗಳೇನು, ಎಮೋಷನಲ್ ಡ್ಯಾಮೇಜ್ ಗಳೇನು ಅನ್ನೋದನ್ನೇ ಮೂವಿಯಲ್ಲಿ ನಾವು ನೋಡುವಂತದ್ದು. ಸೊ ಇದು ದ ಫ್ಲೋ ಆಫ್ ಸ್ಟೋರಿ. ನಾನ್ ನಿಮ್ಗೆ ಏನ್ ಹೇಳ್ಕೊಂಡ್ ಬಂದೆ, ಇದೊಂದು ಕತೆ ಅಂತ ನಿಮ್ಗೆ ಅನ್ನಿಸ್ತು, ಆ ಕಥೆಯನ್ನ ನಾನು ನಿಮ್ಗೆ ಹೇಳ್ದೆ. ಆದ್ರೆ ಸಿನಿಮಾದಲ್ಲಿ ಈ ಫ್ಲೋ ಆಫ್ ಸ್ಟೋರಿ ನಮ್ಗೆ ಫೀಲ್ ಆಗೋದಿಲ್ಲ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ಸ್ಕ್ರೀನ್ ಪ್ಲೇ ಅನ್ನೋದೇನಿದೆ, ಆ ಸ್ಕ್ರೀನ್ ಪ್ಲೇ ತನ್ನ ಸ್ಟೋರಿಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಹಿಂದೆ ಉಳಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಸ್ಕ್ರೀನ್ ಪ್ಲೇ ಇಂದ ಸ್ಟೋರಿಗೆ ಒಂದು ಕನೆಕ್ಷನ್ ಇರುತ್ತಲ್ಲ, ಸ್ಟೋರಿಗೆ ಒಂದು ಫ್ಲೋ ಇರುತ್ತಲ್ಲ, ಆ ಫ್ಲೋ ಇಲ್ಲಿ ತುಂಬಾ ಸಲ ಕಟ್ ಆಗ್ತಾ ಹೋಯ್ತು. ತುಂಬಾ ಸಲ ನಮ್ಮನ್ನ ಸ್ಟೋರಿಗೂ ಸ್ಕ್ರೀನ್ ಪ್ಲೇಗೂ ಮಿಸ್ಲೀಡ್ ಮಾಡ್ತಾ ಹೋಯ್ತು. ನಾವಿಲ್ಲೊಂದು ಸೀನ್ ನ ನೋಡ್ತಾ ಇರ್ತೀವಿ, ಅದಾದ್ಮೇಲೆ ಬರುವಂತ ನೆಕ್ಸ್ಟ್ ಸೀನ್ಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಮೈನ್ ಕ್ಯಾರೆಕ್ಟರ್ ರಾಯ ಏನಿದೆ ಅದನ್ನ ಬಿಟ್ಟು ಆ ವರ್ಲ್ಡ್ ಸೆಟಪ್ ಅನ್ನ ನೋಡ್ಕೊಂತ ಹೋದಾಗ ಮಾತ್ರ ನಮ್ಗೆ ಸ್ಟೋರಿಯ ಅರಿವಾಗ್ತಾ ಹೋಗುತ್ತೆ. ಅದು ಬಿಟ್ರೆ ಈ ಸಂಪೂರ್ಣವಾದಂತಹ ಮೂವಿ ರಾಯ ಮತ್ತೆ ಅವನ ಆರ್ ಆಗಿರುವಂತ ಅಥವಾ ಅವನ ಕ್ಯಾರೆಕ್ಟರ್ ಇರುವಂತ ಕೆಪಾಸಿಟಿಯನ್ನ ಮಾತ್ರ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂತ ಹೋಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಈ ಸಿನಿಮಾದ ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ರೆ, ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ತುಂಬಾ ಆಸಮ್ ಆಗಿದ್ವು. ಎಸ್ಪೆಷಲಿ ಕೈರಾ ಅಡ್ವಾಣಿಯವರ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಏನಿತ್ತು ಅದಂತೂ ಅಬ್ಸಲ್ಯೂಟ್ ಸಿನಿಮಾ ಆಗಿತ್ತು. ಅದರಲ್ಲೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಆಕ್ಟಿಂಗ್ ಸ್ಟೈಲ್ ಇತ್ತಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಆ ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಇತ್ತಲ್ಲ, ಅದಂತೂ ಅಬ್ಸಲ್ಯೂಟ್ ಸಿನಿಮಾ ಆಗಿತ್ತು. ಅವರ ಪ್ರತಿಯೊಂದು ಮೂವ್ಮೆಂಟ್ಸ್, ಆಕ್ಷನ್ಸ್, ಸ್ಟೈಲ್
ಸ್ಟೈಲ್, ಇಟ್ಸ್ ಪ್ಯೂರ್ಲಿ ಸಿನಿಮಾ. ಇವನ್ ಪ್ರತಿಯೊಬ್ರು ಕೂಡ ಆಕ್ಟಿಂಗ್ ನ ಅಷ್ಟೇ ಆಸಮ ಮಾಡಿದ್ದಾರೆ, ಅವರ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಆದರೆ ಈ ಪ್ರೆಸೆಂಟೇಷನ್ ಗಳನ್ನ, ಈ ಆಕ್ಟಿಂಗ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಕಮ್ಯುನಿಕೇಶನ್ ಇರುತ್ತೆ, ಸಂಭಾಷಣೆ ಇರುತ್ತೆ. ಆ ಸಂಭಾಷಣೆಯ ಕೊರತೆ ಈ ಮೂವಿಯಲ್ಲಿ ನಾನು ನೋಡಿದೆ. ಇವನ್ ಕೆಲವು ಡೈಲಾಗ್ ಗಳಿದಾವೆ, ಆ ಡೈಲಾಗ್ ಗಳು ಕೂಡ ನಿಮ್ಗೆ ಇಷ್ಟ ಆಗೋದಿಲ್ಲ. ಆ ಡೈಲಾಗ್ ಗಳು ಪಂಚಿಂಗ್ ಡೈಲಾಗ್ ಗಳೇ ಆಗಿರ್ತವೆ, ಆದ್ರೂ ಕೂಡ ಆ ಡೈಲಾಗ್ ನಿಮ್ಗೆ ಅನ್ಹೆಲ್ದಿ ಅನ್ಸುತ್ತೆ. ಹೌದು, ಸಿನಿಮಾ ಕನ್ನಡದಲ್ಲಿ ಶೂಟ್ ಆಗಿದೆ, ಕನ್ನಡದಲ್ಲೇ ಸ್ಕ್ರಿಪ್ಟೆಡ್ ಆಗಿದೆ, ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಐ ಫೆಲ್ಟ್ ದಟ್ ಪದಗಳ ಜೋಡಣೆ ಸರಿ ಇಲ್ಲ ಅನ್ನಿಸ್ಬಿಡ್ತು. ಆದ್ರೂ ಸಿನಿಮಾದ ವಿಜುವಲೈಸೇಷನ್ ಇದೆಯಲ್ಲ, ಸಿನಿಮಾದ ಕಾಲ್ಪನಿಕ ಜಗತ್ತಿದೆಯಲ್ಲ, ಅದಂತೂ ಆಸಮ್ಲಿ ಡಿಸೈನ್ಡ್. ಈ ಸಿನಿಮಾದ ಆಕ್ಷನ್ ಗಳು ಎಷ್ಟು ನ್ಯಾಚುರಲ್ ಫೀಲ್ ಆಗ್ತದೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಹಾಲಿವುಡ್ ಮೂವಿಗಳು ಕೂಡ ಇದನ್ನ ಅಚೀವ್ ಮಾಡೋದಿಕ್ಕಾಗಲ್ಲ. ಅಷ್ಟು ಪರ್ಫೆಕ್ಟ್ಲಿ ಡಿಸೈನ್ ನ್ಯಾಚುರಲ್ ಆಕ್ಟಿಂಗ್ ಸೀನ್ಸ್ ಗಳು, ನ್ಯಾಚುರಲ್ ಫೈಟಿಂಗ್ ಸೀನ್ಸ್ ಗಳು ಇಲ್ಲಿ ನಮಗೆ ಸಿಗ್ತವೆ. ಸಿನಿಮಾ ವಿಜುವಲಿ ಸ್ಪೆಕ್ಟಾಕ್ಯುಲರ್ಸ್. ಕಾಸ್ಟ್ಯೂಮು, ಕ್ಯಾರೆಕ್ಟರ್ ಡಿಸೈನ್, ವರ್ಲ್ಡ್ ಬಿಲ್ಡಿಂಗು, ವರ್ಲ್ಡ್ ಸೆಟಪ್, ಸಿನಾರಿಯೋ, ಕಲರ್ ಗ್ರೇಡಿಂಗು, VFX, ಎವ್ರಿಥಿಂಗ್ ಇಸ್ ಆಸಮ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಎವ್ರಿಥಿಂಗ್ ಇಸ್ ಆಸಮ್ಲಿ ಡಿಸೈನ್ಡ್. ಸಿನಿಮಾದ ವಿಜುವಲೈಸೇಷನ್ ಗೆ ಯಾವುದೇ ಕಂಪ್ಲೇಂಟ್ಸ್ ನಾನು ಕೊಡೋದಿಲ್ಲ. ಬಟ್ ಆ ವಿಜುವಲೈಸೇಷನ್ ಗೆ ಬೇಕಾಗಿದ್ದಂತ ಡೆಪ್ತ್, ಆ ವರ್ಲ್ಡ್ ಬಿಲ್ಡಿಂಗ್ ಗೆ ಬೇಕಾಗಿದ್ದಂತ ಸ್ಟೋರಿ, ಆ ಕ್ಯಾರೆಕ್ಟರ್ ಗಳಿಗೂ ಮತ್ತೆ ಸ್ಟೋರಿಗೂ ಬೇಕಾಗಿದ್ದಂತ ಡೆಪ್ತ್ ಇಲ್ಲಿ ಇರ್ಲಿಲ್ಲ. ಸಿನಿಮಾ ತುಂಬಾ ಸ್ಪೀಡ್ ಆಯ್ತು ಅನ್ನಿಸ್ಬಿಡ್ತು. ರ್ಯಾಂಡಮ್ಲಿ ಏನೇನೋ ಘಟನೆಗಳು ನಡೀತಾ ಇದಾವೆ, ಆ ಘಟನೆಗಳನ್ನ ನಾವು ಎಂಜಾಯ್ ಮಾಡ್ತಾ ಇದೀವಿ, ಎಕ್ಸೈಟ್ ಆಗ್ತಾ ಇದೀವಿ, ನೋಡ್ತಾ ಇದೀವಿ, ಖುಷಿ ಪಡ್ತಾ ಇದೀವಿ. ಆದ್ರೆ ನಾವು ಕನೆಕ್ಟ್ ಆಗ್ತಾ ಇಲ್ಲ. ಸ್ಟೋರಿ ಕ್ರಿಂಜ್ ಅನ್ನಿಸ್ಬಿಡ್ತದೆ, ಓವರ್ಲೋಡ್ ಅನ್ನಿಸ್ಬಿಡ್ತದೆ. ಎಲ್ಲೈತಪ್ಪ ಸ್ಟೋರಿ ಹುಡುಕ್ಬೇಕು ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ಅದರಲ್ಲೂ ಪ್ರತಿ ಫೈಟಿಂಗ್ ಸೀನ್ ಅಲ್ಲೂ ಗನ್ ಸೌಂಡ್ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂತಂದ್ರೆ, ಹಾಗಂತ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಕ್ಟ್ ಇಲ್ಲ ಅಂತ ಅಲ್ಲ, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಕ್ಟ್ ಅಂತೂ ಆಸಮ್ ಆಗಿದೆ. ಬಟ್ ಗನ್ಸ್ ಯೂಸೇಜ್ ಸ್ವಲ್ಪ ಓವರ್ ಆಯ್ತು ಅನ್ನಿಸ್ತು ಅಷ್ಟೇ. ಇನ್ನು ಅಂತ ಸೀನ್ಗಳು ಯಾವಾದ್ರೂ ಇದಾವ ಬ್ರೋ ಅಂತ ಕೇಳಿದ್ರೆ ಇಲ್ಲ ಬ್ರೋ, ಅಂತ ಸೀನ್ಗಳು 1% ಇಲ್ಲಿಲ್ಲ ಬ್ರೋ. ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಅಷ್ಟೊಂದೇನು ವಲ್ಗಾರಿಟಿನೂ ಕೂಡ ಈ ಮೂವಿಯಲ್ಲಿ ಇಲ್ಲ. ಕೆಲವು ಇಂಗ್ಲಿಷ್ ಪದಗಳಿದಾವೆ, ಅವು ನಿಮ್ಗೆ ಅರ್ಥ ಆಗಲ್ಲ, ನೆಟ್ಗೆ ಅವನ್ನು ಸ್ಪೋಕ್ ಮಾಡಿಲ್ಲ. ಕೆಲವು ಕ್ಯಾರೆಕ್ಟರ್ಗಳಂತೂ ಇರ್ಲಿ ಬಿಡ್ಲಿ ವ್ಯತ್ಯಾಸನೇ ಆಗಲ್ಲ, ಆ ತರ ಕೆಲವು ಕ್ಯಾರೆಕ್ಟರ್ಗಳನ್ನ ಫಿಲ್ ಮಾಡಕ್ ಹೋಗಿದ್ದಾರೆ. ಅದರಲ್ಲೂ ಕೆಲವು ಮೈನ್ ಕ್ಯಾರೆಕ್ಟರ್ಗಳೇ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗೋದಿಲ್ಲ. ಆದ್ರೂ ಗುರು, ನಾವ್ ಯಾರು ಇಷ್ಟೊಂದು ಸಿನಿಮಾನ ಅಬ್ಸರ್ವ್ ಮಾಡಲ್ಲ. ನೀನ್ ಹೇಳೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳು ಅಂತ ಅಂದ್ರೆ ನಾನು ನಿಮ್ಗೊಂದು ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದ್ರೆ, ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾದ ಕಥೆಯನ್ನ ಟಿಕೆಟ್ ನರೇಟ್ ಮಾಡ್ತಾ ಇದ್ದ. ನಮ್ಮಪ್ಪ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ಯಾವಾಗ ಸಿನಿಮಾ ಎಂಡಿಂಗ್ ಆಗ್ತಾ ಬಂತೋ ಟಿಕೆಟೇ ಇಲ್ಲ. ಇದನ್ನ ನಾವೇನ್ ಅನ್ಕೊಳ್ಳೋಣ, ರಾಯಾನ ಫಿಯರ್ ಗಿರುವಂತ ಒಂದು ಮುಖ ಅನ್ಕೊಳ್ಳೋಣ, ಅಥವಾ ರಾಯಾನ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ಕೊಳ್ಳೋಣ ಅಂತ ಯೋಚನೆ ಮಾಡಿ ತಲೆ ಕೆರ್ಕೊಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಈ ಸಿನಿಮಾದ ಮೈನ್ ಡೆಪ್ತ್. ಬೈ ಚೇಸಿಂಗ್ ಅವರ್ ಲಸ್ಟ್, ಬೈ ಚೇಸಿಂಗ್ ಅವರ್ ಡ್ರೀಮ್, ಬೈ ಚೇಸಿಂಗ್ ಅವರ್ ರಿಲೇಶನ್ಶಿಪ್, ವಿ ಡಿಗ್ ಅವರ್ ಓನ್ ಗ್ರೇವ್ ಅಂತ. ಅಂದ್ರೆ ನಮ್ಮ ಕಾಮನೆಗಳು, ನಮ್ಮ ಆಸೆಗಳು, ನಮ್ಮ ಕನಸುಗಳು, ನಮ್ಮ ನೆಮ್ಮದಿಗಳು, ನಮ್ಮದೆಲ್ಲದನ್ನ ನಾವು ಯಾವಾಗ ಚೇಸ್ ಮಾಡ್ಕೊಂಡು ಹೋಗ್ತೀವೋ, ಎಲ್ಲದನ್ನು ನಾವು ಯಾವಾಗ ಪಡ್ಕೊಂತ ಹೋಗ್ತೀವೋ, ಎಲ್ಲದನ್ನ ಯಾವಾಗ ನಾವು ಪಡ್ಕೊಂತ ಹೋಗ್ತೀವೋ, ಅವಾಗ ನಾವು ಜೀವನ ಅನ್ನುವಂತ ಒಂದು ಸರ್ಕಸ್ ಅಲ್ಲಿ ತಗ್ಲಾಕೋತೀವಿ. ನಮ್ಗೆ ಅದರಿಂದ ಹೊರ ಬರೋ ತಾಕತ್ತಿದೆ. ಆದ್ರೆ ಆ ಹೊರ ಬರೋದಕ್ಕಿಂತ ಮುಂಚೆ ನಾವೇನಾದ್ರೂ ಒಂದು ಕಳ್ಕೊಂಡಾಗ ಅದರಿಂದ ಉಂಟಾಗುವಂತ ಫಿಯರ್ ಇಂದ ವಿ ವಿಲ್ ಡಿಸ್ಟ್ರಾಯ್ ಅವರ್ ಲೈಫ್ಸ್. ಯಾಕಂದ್ರೆ ಕಳ್ಕೊಂಡಿರೋದು ನಮಗೆ ಸಿಗ್ತಾರಲ್ಲ, ಅದನ್ನ ಬಿಟ್ಟು ನಮ್ ಕೈಲಿ ಇರೋದಿಕ್ಕೆ ಆಗ್ತಾರಲ್ಲ. ಇದನ್ನೇ ಟಾಕ್ಸಿಕ್ ಮೂವಿ ನಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಕಂಟ್ರೋಲ್ ಯುವರ್ ಲಸ್ಟ್, ಕಂಟ್ರೋಲ್ ಯುವರ್ ಡಿಸೈರ್, ಕಂಟ್ರೋಲ್ ಯುವರ್ ಫಿಯರ್, ಕಂಟ್ರೋಲ್ ಯುವರ್ ಎಮೋಷನ್ಸ್. ನೀನೆಷ್ಟು ಪವರ್ಫುಲ್ ವ್ಯಕ್ತಿ ಅಂತಂದ್ರೆ ಯು ಕ್ಯಾನ್ ಕಂಟ್ರೋಲ್ ದೆಮ್ ಆಲ್. ಇಫ್ ಯು ಕ್ಯಾಂಟ್ ಯು ವಿಲ್ ಡೈ. ಅಥವಾ ಈ ಮನೋಕಾಮನೆಗಳು ನಿನ್ನನ್ನ ಸುಟ್ಟು ಹಾಕ್ಬಿಡ್ತಾವೆ. ಸ್ವಲ್ಪ ಅಮಿಕೊಂಡಿರು, ಅಂದ್ರೆ ಸ್ವಲ್ಪ ಲಿಮಿಟ್ ಅಲ್ಲಿರು ಅನ್ನುವಂತ ಟೇಲನ್ನೇ ನಮ್ಮಂತ ಗ್ರೋನ್ ಅಪ್ಸ್ ಗಳಿಗೆ ಈ ಟಾಕ್ಸಿಕ್ ಅನ್ನುವಂತ ಮೂವಿ ಕೊಡ್ತಾ ಇರೋದು. ನನ್ನ ಪ್ರಕಾರ ಸಿನಿಮಾದ ರನ್ ಟೈಮ್ ಕಮ್ಮಿ ಆಗ್ಬಿಡ್ತೇನೆ ಅನ್ನಿಸ್ಬಿಡುತ್ತೆ. ಯಾಕಂತಂದ್ರೆ ಇನ್ನು ಎಕ್ಸ್ಪ್ಲೋರ್ ಮಾಡುವಂತ ವಿಚಾರಗಳು ಇದ್ವೇನೋ ಅವನ್ನೆಲ್ಲ ಬಿಟ್ಟು ಬರೀ ಈ ರಾಯನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಮಾತ್ರ ಸಿನಿಮಾ ಮಾಡಿದ್ರು ಅಂತ ಅನ್ನಿಸ್ಬಿಡ್ತು. ಸಿನಿಮಾನ ಬೇಕಾದ್ರೆ ಇನ್ನೊಂದು 1/2 hour ಎಕ್ಸ್ಟೆಂಡ್ ಮಾಡಿ ಕ್ಯಾರೆಕ್ಟರ್ಗಳ ಸ್ಟೋರಿ ಆರ್ಕ್ ಮತ್ತೆ ಕ್ಯಾರೆಕ್ಟರ್ಗಳ ಡೆಪ್ತ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಸಿನಿಮಾ ಇಸ್ ಔಟ್ಸ್ಟ್ಯಾಂಡಿಂಗ್, ಸಿನಿಮಾ ಇಸ್ ನೆಕ್ಸ್ಟ್ ಲೆವೆಲ್. ಬಟ್ ಕೆಲವು ಕಡೆ ಸ್ಟೋರಿ ನಮ್ಮನ್ನ ಮಿಸ್ಲೀಡ್ ಮಾಡುತ್ತೆ. ಅದನ್ನ ಬಿಟ್ರೆ ಸಿನಿಮಾ ಇಸ್ ಸ್ಪೆಕ್ಟಾಕ್ಯುಲಸ್. ಸೊ ಇದುವರೆಗೂ ಯಾರಾದ್ರೂ ಈ ಮಾಸ್ಟರ್ ಪೀಸ್ ಮೂವಿಯನ್ನ ನೋಡಿಲ್ಲ ಅಂತಾದ್ರೆ ಒಂದ್ಸಲ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ, ನೋಡಿರೋರು ಯಾರಾದ್ರೂ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.